ಇವತ್ತಿನ ಕತೆ ಯಾವುದೇ ದೆವ್ವ, ಭೂತ, ಆತ್ಮಗಳದ್ದಲ್ಲ. ಮಂಗಳೂರಿನ ದಟ್ಟವಾದ ಅರಣ್ಯಗಳಲ್ಲಿ ಟ್ರೆಕ್ಕಿಂಗ್ ಅಂತ ಹೊರಟ ಗೆಳೆಯರದು. ಟ್ರೆಕ್ಕಿಂಗ್ ಮಾಡೋಕೆ ಅಂತ ಹೋದ ಗೆಳೆಯರು ಮರಳಿ ಬಂದಿದ್ದು ಒಂದು ಭಯಾನಕ ಘಟನೆಯೊಂದಿಗೆ. ಆ್ಯಂಡ್ ಅವರಲ್ಲಿ ಇವತ್ತಿಗೂ ಕೂಡ ಯಾರು ಆ ಅರಣ್ಯದ ಬಗ್ಗೆ ಮಾತಾಡೋದೇ ಇಲ್ಲ. ಕಿರಣ್, ರಾಜೇಶ್, ನಿತಿನ್, ಅರವಿಂದ್ ಮತ್ತು ಜಯಂತ್ ಎಲ್ಲರೂ ತಮ್ಮ 20ನೇ ವಯಸ್ಸಿನಲ್ಲೇ ಇದ್ದರು. ತುಂಬ ದಿನಗಳ ಮೇಲೆ ಮಂಗಳೂರಿನ ದಟ್ಟವಾದ ಅರಣ್ಯಗಳಲ್ಲಿ ಟ್ರೆಕ್ಕಿಂಗ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ನ ಮಾಡ್ತಾರೆ. ಆ ಜಾಗ ಮಂಗಳೂರಿನಿಂದ 15 ಕಿಲೋಮೀಟ್ರ್ ಒಳಗಡೆ, ಅಂದರೆ ದಟ್ಟವಾದ ಅರಣ್ಯದಲ್ಲಿತ್ತು. ಆ ಜಾಗದ ಸುತ್ತಮುತ್ತ ಯಾವುದೇ ಟೂರಿಸ್ಟ್ಗಳಾಗಲಿ ಮನೆಗಳಾಗಲಿ ಇರಲೇ ಇಲ್ಲ. ಬರೀ ಒಂದು ಹೋಮ್ ಸ್ಟೇ. ಅದನ್ನು ತುಂಬಾ ವಯಸ್ಸಾಗಿರೋ ಅಜ್ಜಿ ತಾತ ನೋಡ್ಕೋತಾ ಇದ್ರು. ಅವತ್ತು ಜೂನ್ 18. ಅವರೆಲ್ಲ ತಮ್ಮ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ನಿತಿನ್ನ ಕಾರ್ನಲ್ಲಿ ಮಂಗಳೂರಿನ ಹತ್ರ ಹೊರಡ್ತಾರೆ. ಅಲ್ಲಿಗೆ ತಲುಪುವಷ್ಟರಲ್ಲಿ ರಾತ್ರಿಯ 8 ಗಂಟೆ ಆಗಿತ್ತು. ಸುಮಾರು ಹೊತ್ತಿಂದ ಟ್ರಾವೆಲ್ ಮಾಡಿರೋದ್ರಿಂದ ಇವರಿಗೆಲ್ಲ ತುಂಬಾ ಹೊಟ್ಟೆ ಹಸಿವು. ಇವರು ಬೇಗ ಕೈಕಾಲು ತೊಳ್ಕೊಂಡು ಹೋಮ್ ಸ್ಟೇನ ಒಳಗಡೆ ಊಟಕ್ಕೆ ಅಂತ ಹೋಗ್ತಾರೆ. ಊಟ ಮಾಡ್ತಾ ಇರುವಾಗ ಆ ಹೋಮ್ ಸ್ಟೇನಲ್ಲಿರೋ ತಾತ, ಮಕ್ಕಳೇ, ಮೇಲ್ಗಡೆ ಭೂತದ ಕಲ್ಲಂತ ಒಂದು ಇದೆ, ಯಾವುದೇ ಕಾರಣಕ್ಕೂ ಅದನ್ನು ದಾಟಿ ಹೋಗಬೇಡಿ. ಏನಾದರೂ ಅದನ್ನು ದಾಟಿ ಹೋದರೆ ನಿಮ್ಮ ಜೊತೆ ನಡೆಯೋದನ್ನ ನೀವೇ ಅನುಭವಿಸ್ತೀರಾ ಅಂತ ಹೇಳಿದರು. ಇವರೆಲ್ಲ ಆ ತಾತ ಅವರ ಮಾತನ್ನು ಕಾಮಿಡಿಯಾಗಿ ತಗೊಂಡು ನಗ್ತಾಯಿದ್ರು. ಆಗ ಕಿರಣ್, ತಾತ, ಯಾಕೆ ಈ ಕಡೆ ಯಾವುದೇ ಜನ ಆಗಲಿ ಮನೆಗಳಾಗಲಿ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ತಾತ, ಈ ಕಡೆ ಓಡಾಡೋ ಜನರಿಗೆ ವಿಚಿತ್ರ ಶಬ್ದಗಳು, ಅವರಿಗೆ ಗೊತ್ತಿರೋ ಜನ ಅವ್ರನ್ನ ಕೂಗೋ ಥರ ಕೇಳಿಸುತ್ತಂತೆ. ಅದಕ್ಕೆ ಈ ಕಡೆ 6 ಗಂಟೆ ಮೇಲೆ ಯಾರೂ ಓಡಾಡೋದೇ ಇಲ್ಲ ಅಂತ ಹೇಳಿದರು. ಇವರಿಗೆ ದೆವ್ವ, ಭೂತ ಇವುಗಳ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ. ಇದನ್ನೂ ಕೂಡ ಈ ಥರದ ಕಥೆನ ಎಷ್ಟು ಕೇಳಿಲ್ಲ ಅಂತ ತಮ್ಮೊಳಗೆ ಮಾತಾಡ್ಕೋತಾ ಇರ್ತಾರೆ. ಮಾರನೇ ದಿನ ಮುಂಜಾನೆ ಇವರೆಲ್ಲ ಬೇಗನೆ ಎದ್ದು ಟೀ ಮತ್ತು ತಿಂಡಿನ ಮಾಡಿ ಆ ಕಾಡಿನ ಒಳಗಡೆ ಹೊರಡ್ತಾರೆ. ಎಲ್ಲವೂ ತಮಾಷೆ ಮಾಡಿಕೊಂಡು ನಗ್ನಗ್ತಾನೇ ಇದ್ದರು. ಇನ್ನು ಕೆಲವರು ಫೋಟೋಸ್ಗಳನ್ನು ತಗೋತಾ ಇದ್ರು. ಕಾಡು ತುಂಬಾ ಸುಂದರವಾಗಿತ್ತು. ತಣ್ಣನೆಯ ಗಾಳಿ, ಬೆಳಗಿನ ಜಾವದಲ್ಲಿ ಪಕ್ಷಿಗಳು ಕೂಗ್ತಾ ಹಾರಾಡ್ತಾ ಇದ್ವು. ನಡೀತಾ ಮಧ್ಯಾಹ್ನದ 1 ಗಂಟೆ. ಎದುರುಗಡೆ ನೋಡಿದರೆ ಒಂದು ದೊಡ್ಡ ಕಲ್ಲು. ನೋಡೋಕೆ ತುಂಬಾ ವಿಚಿತ್ರವಾಗಿತ್ತು. ಅದರ ಮೇಲೆಲ್ಲ ಯಾವುದೋ ಭಾಷೆಯಲ್ಲಿ ಏನೇನೋ ಬರೆಯಲಾಗಿತ್ತು. ಅವರಿಗೆಲ್ಲ ಇದೇ ಅಜ್ಜಿ ತಾತ ಹೇಳಿರೋ ಭೂತದ ಕಲ್ಲು ಅಂತ ಗೊತ್ತಾಗಿತ್ತು. ಇವರು ಆ ಕಲ್ಲಿನ ಆಚೆ ಕಡೆ ಏನಿದೆ ಅಂತ ತಮ್ಮೊಳಗೆ ಮಾತಾಡ್ತಾ ಇದ್ರು. ಆಗ ಕಿರಣ್, ನೀವೇನ್ರೋ ಅವ್ರ ಮಾತೆಲ್ಲ ನಂಬ್ಕೊಂಡು ಆ ಕಡೆ ಏನಿಲ್ಲ ಬನ್ನಿ ಅಂತ ಹೇಳಿ ಅವನು ಮುಂದೆನೇ ಹೋಗ್ತಾನೆ. ಇವರು ಕೂಡ ಅವನ ಫಾಲೋ ಮಾಡ್ತಾ ಹೋಗ್ತಾನೆ ಇದ್ದರು. ಸ್ವಲ್ಪ ದೂರ ಹೋದ್ಮೇಲೆ ಯಾವುದೇ ಶಬ್ದ ಇಲ್ಲ. ಕಾಡಲ್ಲಿರೋ ಗಾಳಿ ಕೂಡ ಒಂದೇ ಫ್ಲೋನಲ್ಲಿ ಬೀಸ್ತಾ ಇತ್ತು. ಮೊದಲಿಗೆ ಅವರು ಅದರ ಹತ್ರ ಗಮನನೇ ಕೊಟ್ಟಿರಲಿಲ್ಲ. ನಡೀತಾ ಒಂದು 10 ನಿಮಿಷ ಕಳೀತು. ಆಗ ನಿತಿನ್, ಲೋ ಮಗ, ನಾವಾಗಲೇ ಈ ಮರ ದಾಟಿಲ್ವೇನೋ ಅಂತ ಹೇಳ್ತಾನೆ. ಆಗ ಕಿರಣ್, ಇದೆಲ್ಲ ಕಣೋ, ಸುಮ್ಮನೆ ಕನ್ಫ್ಯೂಸ್ ಆಗಬೇಡ ಅಂತ ಅಂದ. ಆದರೂ ಯಾವುದಕ್ಕೂ ಇರಲಿ ಅಂತ ಗೂಗಲ್ ಮ್ಯಾಪ್ನ ನೋಡೋಣ ಅಂತ ಫೋನ್ನ ತೆಗಿತಾರೆ. ಆದರೆ ಬೆಳಗ್ಗೆ ಇದ್ದಿದ್ದ ನೆಟ್ವರ್ಕ್ ಇವಾಗಿರಲಿಲ್ಲ. ಆಗ ಅರವಿಂದ್ಗೆ ಸ್ವಲ್ಪ ದೂರದಲ್ಲಿ ಏನೋ ಕಾಣಿಸ್ತಾ ಇತ್ತು. ಅವರೆಲ್ಲ ಹತ್ತಿರ ಹೋಗಿ ನೋಡಿದಾಗ ಅದು ಅವರೇ ದಾರಿನ ಕಂಡುಹಿಡಿಯೋಕೆ ಒಂದು ಮರಕ್ಕೆ ಕಟ್ಟಿದ ಬಿಳಿ ಬಟ್ಟೆಯಾಗಿತ್ತು. ಈ ಸಾರಿ ಇವರೆಲ್ಲ ತುಂಬಾ ಶಾಕಲ್ಲಿದ್ದರು. ಏನಕ್ಕಂದರೆ ಅವರೆಲ್ಲ ಎಷ್ಟೇ ಸಾರಿ ನಡೆದರೂ ಮತ್ತೆ ಅದೇ ಜಾಗಕ್ಕೆ ಬರ್ತಾಯಿದ್ರು. ಆಗ ಸಮಯ 5:30. ಕಾಡಲ್ಲಿರೋ ದಟ್ಟವಾದ ಮರಗಳ ಹಿಂದೆ ಸೂರ್ಯ ಮುಳುಗ್ತಾ ಇದ್ದ. ಕಾಡಲ್ಲಿರೋ ಬೆಳಕು ಕೂಡ ಕಡಿಮೆ ಆಗ್ತಾ ಬರ್ತಾ ಇತ್ತು. ಅವರೆಲ್ಲ
ಇನ್ನು ಯಾವ ಕಡೆಯಿಂದ ಹೋಗಬೇಕು ಅಂತ ತಮ್ಮಲ್ಲೇ ಕಿತ್ತಾಡ್ತಾ ಇದ್ರು. ಅವರೆಲ್ಲ ಮೊದಲೇ ತುಂಬ ಭಯದಲ್ಲಿದ್ದರು. ಈ ಕಡೆ ಕಾಡಲ್ಲಿ ಬರ್ತಾ ಬರ್ತಾ ಕತ್ಲೇನೂ ಜಾಸ್ತಿ ಆಗ್ತಾ ಇತ್ತು. ಆಗ ಸಡನ್ಲಿ ಜಯಂತ್ಗೆ ಯಾರೋ ಹಿಂದೆಯಿಂದ ಅಣ್ಣ ನನಗೆ ಭಯ ಆಗ್ತಾ ಇದೆ, ಇಲ್ಲಿ ಬಾರೋ ಅಂತ ಹೇಳೋ ಒಂದು ಶಬ್ದ ಕೇಳಿಸುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಹಾಗೆ ಹೋಗ್ತಾ ಇರುವಾಗ ಒಂದು ಕಟ್ಟಿಗೆ ಮನೆ ಬಾಗಿಲೆಲ್ಲ ಮುರಿದಿತ್ತು. ಕೆಲವು ವಸ್ತುಗಳು ಅಲ್ಲೇ ನೆಲದ ಮೇಲೆ ಬಿದ್ದುಕೊಂಡಿದ್ದು. ಸ್ವಲ್ಪ ಸ್ವಲ್ಪ ಜೇಡ, ಯಾವುದ್ಯಾವುದೋ ಕೀಟಗಳು. ಆದರೆ ರಾತ್ರಿ ಪೂರ್ತಿ ಕಾಡಲ್ಲಿರೋದ್ರಕ್ಕಿಂತ ಆ ಮನೆಯ ಒಳಗಡೆ ಹೋಗಿ ಬೆಂಕಿನ ಹೊತ್ತಿಸಿ ಕಾಯಿಸ್ಕೊಂಡು ಕುಂತ್ಕೊಂಡಿರ್ತಾರೆ. ಅಲ್ಲಿನ ವಾತಾವರಣ ಸಮಯ ಕಳೀತಿದ್ದಂತೆ ಇನ್ನೂ ತಂಪಾಗ್ತಾನೆ ಹೋಗ್ತಾ ಇತ್ತು. ಆಗ ಅರವಿಂದ್, ಲೋ ಮಗ, ಜಯಂತ್ ಕಾಡೊಳಗಡೆ ಹೋಗಿ 15 ನಿಮಿಷ ಆಯಿತು ಅಂತೂ ಅವನಿನ್ನೂ ಬಂದಿಲ್ಲ. ಅವ್ನು ಕೂಗ್ತಾ ಇರೋ ಥರ ಕೇಳಿಸ್ತಿದೆ, ಬನ್ರೋ ಹೋಗೋಣ ಅಂತ ಹೇಳ್ತಾ ಇದ್ದ. ಬಟ್ ಜಯಂತ್ ಅವರ ಪಕ್ಕದಲ್ಲೇ ನಡ್ತಾ ಕೂತ್ಕೊಂಡಿರ್ತಾನೆ. ಆಗ ಜಯಂತ್, ಮಗ ಪ್ರಾಮಿಸ್ ಕಣ್ರು, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದ. ಇವರೆಲ್ಲ ಸಂಶಯದಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಜಯಂತ್ ಇಲ್ಲೇ ಇದ್ದರೆ ಅರವಿಂದ್ ಯಾರನ್ನ ನೋಡಿದ್ದು ಅಂತ ಯೋಚನೆ ಮಾಡ್ತಾಯಿದ್ರು. ಅವರಿಗೆ ಮುಂಜಾನೆಯಿಂದ ಓಡಾಡಿ ತುಂಬಾ ಸುಸ್ತಾಗಿತ್ತು. ರಾತ್ರಿಯಲ್ಲಿ ಏನೇನೋ ಮಾತಾಡಿಕೊಂಡು ಮಲ್ಕೊಂಡಿರ್ತಾರೆ. ಆಗ ಮಧ್ಯರಾತ್ರಿ ಆ ಕಾಡಿನ ಒಳಗಡೆ ಹುಳುಗಳ ಶಬ್ದ ಜೋರಾಗ್ತಾ ಇತ್ತು. ಕಾಡು ಇಬ್ಬನಿಯ ಮುಸುಕಿನಲ್ಲಿ ಮುಚ್ಚಿ ಹೋಗ್ತಾ ಇತ್ತು. ಇವರೆಲ್ಲ ಗಾಢ ನಿದ್ರೆನಲ್ಲಿರ್ತಾರೆ. ಆಗ ನಿತಿನ್ ಸಡನ್ನಾಗಿ ಎದ್ದು ಬಾಗಿಲ ಹತ್ರ ಹೋಗ್ತಾ ಇದ್ದ. ಇನ್ನೇನು ಹೊರಗಡೆ ಕಾಲಿಡಬೇಕು ಅನ್ನೋ ಅಷ್ಟರಲ್ಲಿ ಯಾರೋ ಅವನ ಹಿಂದೆಯಿಂದ ಹಿಡಿದಿರ್ತಾರೆ. ಅದು ಕಿರಣ್ ಆಗಿದ್ದ. ಕಿರಣ್, ಮಗ ಎಲ್ಲೋಗ್ತಾ ಇದೆಯಾ ಅಂತ ಕೇಳ್ದ. ಆಗ ನಿತಿನ್, ಎಲ್ಲೋ ಮಗ, ನಮ್ಮಪ್ಪ ಹೊಸ ಕಾರ್ ತಗೊಂಡಿದ್ದಾರಂತೂ, ನೋಡಲ್ಲಿ ಕರೀತಾ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಎಲ್ರಿಗೂ ಒಂದು ಕ್ಷಣ ಎದೆ ಬಡಿತ ಜೋರಾಗಿ ಬಿಟ್ಟಿತ್ತು. ಆಗ ಕಿರಣ್, ಮಗ ಈ ಜಾಗ ಸರಿ ಇಲ್ಲ ಗಂಡ್ರು, ಯಾರು ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ, ಆದಷ್ಟು ಬೇಗ ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾನೆ. ಕಿರಣ್ ಇದನ್ನು ಹೇಳು ಮುಗಿಸೋಷ್ಟರಲ್ಲಿ ಕಾಡೊಳಗಿನಿಂದ ಒಂದು ಜನರ ಗುಂಪು ಕಿತ್ತಾಡ್ತಾ ಇರೋ ಶಬ್ದ ಕೇಳ್ತಾ ಇತ್ತು. ಯಾರು ಅಂತ ನೋಡಬೇಕಂದ್ರೆ ಕಾಡು ಮಂಜಿನ ಹೊಗೆಯಲ್ಲಿ ಮುಳುಗಿ ಹೋಗಿತ್ತು. ಆ ಮನೆನ ಬಿಟ್ಟು ಹೊರಗಡೆ ಹೋಗೋಕ್ಕೆ ಇವರಲ್ಲಿ ಯಾರಿಗೂ ಧೈರ್ಯನೇ ಇರಲಿಲ್ಲ. ಸಮಯ ಕಳೀತಾ ಇತ್ತು. ಮುಂಜಾನೆ ತನಕ ಎಚ್ಚರನೇ ಇರಬೇಕು ಅಂತ ಇವರು ಯಾರು ನಿದ್ರೆ ಮಾಡ್ತಾ ಇರಲಿಲ್ಲ. ಆದರೆ ತುಂಬಾ ಸುಸ್ತು, ಚಳಿಯಿಂದಾಗಿ ಎಚ್ಚರ ಇರೋಕ್ಕಾಗದೆ ಎಲ್ಲರೂ ಮಲ್ಕೊಂಡಿರ್ತಾರೆ. ಆಗ ರಾತ್ರಿಯ ಸುಮಾರು 3 ಗಂಟೆ. ಅರವಿಂದ್ಗೆ ಹೇಗೂ ಎಚ್ಚರಾಗಿ ನಿದ್ರೆಗಣ್ಣಲ್ಲೇ ಹೊರಗಡೆ ನೋಡ್ತಾ ಇದ್ದ. ಆಗ ಬಾಗಿಲ ಹತ್ರ ಮಲ್ಕೊಂಡಿದ್ದ ಜಯಂತ್ ಕಾಣೆಯಾಗಿದ್ದ. ಯಾವುದೇ ಕೂಗು ಅಥವಾ ಶಬ್ದನೇ ಇರಲಿಲ್ಲ. ಅವನ ಚಪ್ಪಲಿಗಳು ಬಾಗಿಲ ಹತ್ರನೇ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು. ಆದರೆ ಅವನ ಹೆಜ್ಜೆ ಗುರುತುಗಳು ಕಾಡಿನ ಒಳಗಡೆ ತೋರಿಸ್ತಾ ಇತ್ತು. ಅರವಿಂದ್ ನಡುತ್ತಾ, ಲೋ ಲೋ ಮಗ ಮಗ ಜಯಂತ್ ಕಾಣಿಸ್ತಾ ಇಲ್ಲ ಕಣ್ರು ಅಂತ ಎಲ್ಲರೂ ಎಬ್ಬರಿಸ್ತಾನೆ. ಎಲ್ಲರೂ ಎದ್ದು ಆ ಕಡೆ ಈ ಕಡೆ ಹುಡುಕ್ತಾನೆ ಇದ್ದರು. ಆಗ ಕಿರಣ್, ಲೋ ಮಗ, ನಾನು ಕಾಡೊಳಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ, ಇಲ್ಲೇ ಇರು ಅಂತ ಹೋಗ್ತಾನೆ. ಇವರೆಲ್ಲ ಎಷ್ಟೇ ಹೇಳಿದರೂ ಕೇಳೋದೇ ಇಲ್ಲ. ಕಿರಣ್ ಅವನ ಹೆಜ್ಜೆ ಗುರುತನ್ನು ಫಾಲೋ ಮಾಡಿಕೊಂಡು ಹೋಗಿರ್ತಾನೆ. ಸುಮಾರು 10 ನಿಮಿಷ ಆದಮೇಲೆ ಕಿರಣ್ ಮರಳಿ ಮತ್ತೆ ಅವ್ರು ರಾತ್ರಿ ಮಲ್ಕೊಂಡಿರೋ ಮನೆಗೆ ಬರ್ತಾನೆ. ಅವನು ತುಂಬಾ ಭಯದಲ್ಲಿದ್ದ. ಜೋರಾಗಿ ಉಸಿರಾಡ್ತಾ, ಮಗ, ನಾನು ಅವನ ಹಿಂದೆನೇ ಹೋದೆ ಕಣ್ರು, ಅದು ಜಯಂತ್ ಅಲ್ಲ, ಅವನಿಗೆ ಮುಖಾನೇ ಇರಲಿಲ್ಲ. ಈ ಕಡೆ ಕಿರಣ್ ಆರೋಗ್ಯ ಕೂಡ ಹದಗೆಡ್ತಾ ಇತ್ತು. ರಾತ್ರಿ ಕಳೆದು ಇವಾಗ ತಾನೇ ಸೂರ್ಯ ಹುಡ್ತಾ ಇದ್ದ. ಕಾಡಿನ ವಾತಾವರಣ ಮತ್ತೆ ಮರಳಿ ಬರ್ತಾ ಇತ್ತು. ಹಕ್ಕಿಗಳ ಕೂಗಾಟ, ತಂಪಾದ ಗಾಳಿ, ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ಅವರೆಲ್ಲ ತಮ್ಮ ವಸ್ತುಗಳನ್ನ ತೆಗೆದುಕೊಂಡು ಮತ್ತೆ ಜಯಂತನ ಹುಡುಕಾಟದಲ್ಲಿ ಹೊರಡ್ತಾರೆ. ಹುಡುಕ್ತಾ ಮಧ್ಯಾಹ್ನದ 1 ಗಂಟೆ ಆಗ್ತಾ ಬಂತು.
ಜಯಂತ್ನ ಯಾವುದೇ ಸುಳಿವಿಲ್ಲ. ಇನ್ನು ಇಲ್ಲೇ ಇರೋದು ಸರಿಯಲ್ಲ ಅಂತ ಎಲ್ಲರೂ ತಮ್ಮ ಹೋಟೆಲ್ನ ಹತ್ತಿರ ಹೊರಟಿದ್ರು. 3 ಗಂಟೆ ಅಷ್ಟೊತ್ತಿಗೆ ಅವರು ಹೋಮ್ ಸ್ಟೇನ ತಲುಪಿದರು. ಆ ಹೋಮ್ ಸ್ಟೇನ ಮಾಲೀಕ ಹೋಟೆಲ್ನ ಹೊರಗಡೆ ನಿಂತ್ಕೊಂಡು ಇವರನ್ನೇ ಗುರಾಯಿಸ್ತಾ ಇದ್ರು. ನೀವು ಹೋಗಿದ್ದು ನಿನ್ನೆ ಅಲ್ಲ, 2 ದಿನದ ಹಿಂದೆ ಅಂತ ಕೋಪದಲ್ಲಿ ಹೇಳ್ತಾ ಇದ್ರು. ಇವರ ಮುಖದಲ್ಲಿ ಜೀವನೇ ಇರಲಿಲ್ಲ. ಜಯಂತ್ನ ನೆನಪು ಇವರನ್ನು ಕಾಡ್ತಾನೇ ಇತ್ತು. ಇವರ ಬ್ಯಾಗ್ನೆಲ್ಲ ಅಲ್ಲೇ ಬಿಟ್ಟು ತಕ್ಷಣ ತಮ್ಮ ಕಾರ್ನಲ್ಲಿ ಅವರ ಊರಿಗೆ ಹೊರಡ್ತಾರೆ. 1 ತಿಂಗಳು ಕಳೀತಾ ಬಂತು. ಉಳಿದ 4 ಜನ ಸ್ನೇಹಿತರು ಕಿರಣ್ನ ಬೆಡ್ರೂಮ್ನಲ್ಲಿ ಕುಳಿತುಕೊಂಡಿದ್ರು. ಮೊದಲಿದ್ದಾಗೆ ಏನೂ ಇರಲಿಲ್ಲ. ಹಾಗೆ ಸುಮ್ಮನೆ ಸಮಯ ಕಳೀತಾ ಇತ್ತು. ಆಗ ಯಾರು ಕಿರಣ್ನ ಮನೆ ಬೆಲ್ಲನ್ನು ಒತ್ತುತ್ತಾರೆ. ನಿತಿನ್ ಹೊರಗಡೆ ಹೋಗಿ ನೋಡಿದರೆ ಕೊರಿಯರ್ನವನು ಒಂದು ಬಾಕ್ಸ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದ. ಆ ಪಾರ್ಸೆಲ್ ಕಿರಣ್ನ ಹೆಸರಿನಲ್ಲೇ ಇತ್ತು. ಕಿರಣ್ಗೂ ಕೂಡ ಅದು ಏನಂತ ಅರ್ಥನೇ ಆಗಲಿಲ್ಲ. ಹೋಗಿ ಸೈನ್ ಮಾಡಿ ಆ ಕೊರಿಯರ್ನ ಇಸ್ಕೊಂಡು ರೂಮ್ಗೆ ಬಂದು ಅದನ್ನು ಓಪನ್ ಮಾಡ್ತಾರೆ. ಅದರ ಒಳಗಡೆ ಜಯಂತ್ನ ಕ್ಯಾಮೆರಾ ಇತ್ತು. ಈ ಪಾರ್ಸೆಲ್ ಮಂಗಳೂರಿನ ಆ ಹೋಮ್ ಸ್ಟೇಯಿಂದ ಬಂದಿತ್ತು. ಅವರೆಲ್ಲ ಸೇರಿ ಕ್ಯಾಮ್ರಾನಲ್ಲಿರೋ ಫೋಟೋಸ್ನ ನೋಡ್ತಾ ಇದ್ರು. ಹಾಗೆ ನೋಡ್ತಾ ಇರುವಾಗ ಒಂದು ಗ್ರೂಪ್ ಫೋಟೋನಲ್ಲಿ ಏನನ್ನು ನೋಟಿಸ್ ಮಾಡ್ತಾರೆ. ಅದೇನೆಂದರೆ ಒಂದು ವಿಚಿತ್ರ ಹೆಂಗಸು ಮರದ ಹಿಂದೆ ಅಂತ ಇವರನ್ನೇ ನೋಡ್ತಾ ಇದ್ಲು. ಈ ಘಟನೆಯಿಂದಾಗಿ ಅವರಲ್ಲಿ ಯಾರು ಯಾವುದೇ ರೀತಿಯ ಟ್ರಿಪ್ ಆಗಲಿ ಟ್ರೆಕ್ಕಿಂಗ್ ಅಂತ ಹೋಗ್ತಾನೆ ಇರಲಿಲ್ಲ. ಕೆಲವು ದಿನ ಕಳೆದ ಮೇಲೆ ಎಲ್ಲರೂ ಅವರವ್ರ ಲೈಫ್ನಲ್ಲಿ ಬ್ಯುಸಿಯಾಗಿದ್ದರು. ಆದರೆ ಕಿರಣ್ಗೆ ಇವತ್ತಿಗೂ ಕೂಡ ಆ ದಟ್ಟವಾದ ಮರಗಳ ಹಿಂದೆಯಿಂದ ಜಯಂತ್ ಕರೀತಾ ಇರೋ ಹಾಗೆ ಅನಿಸುತ್ತಂತೆ. ನಮಗೆಲ್ಲ ಗೊತ್ತೇ ಇದೆ ಆ ಕರೆಗೆ ಕಿವಿ ಕೊಟ್ಟವ್ರ ಜೊತೆ ಏನಾಗುತ್ತೆ ಅಂತ.